ಅಂದ್ರೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಆಸಕ್ತಿ ಕೇವಲ ರಿಯಲ್ ಎಸ್ಟೇಟ್ ಸುತ್ತನೇ ಇದು ಗಿರ್ಕಿ ಹೊಡಿತಾ ಇದೆಯೇ ವಿನಃ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಅಭಿವೃದ್ಧಿ ಆಗಲಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತದ್ದಾಗಲಿ, ಬಡವರಿಗೆ ಯೋಜನೆಗಳನ್ನು ಕೊಡಬೇಕು, ಯುವಕರಿಗೆ ಇವತ್ತು ಆದ್ಯತೆಯನ್ನು ನೀಡಬೇಕು, ಬಾಕಿ ಇರತಕ್ಕಂತ 2.5 ಲಕ್ಷ ಉದ್ಯೋಗ ಅವಕಾಶ ಇದ್ರೂ ಕೂಡ ಅದನ್ನು ಕೂಡ ಭರ್ತಿ ಮಾಡದೇನೆ ರಿಸರ್ವೇಶನ್ ಅನ್ನ ನೆಪ ಹೊಡ್ಕೊಂಡು ಇವತ್ತು ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಳ್ಳೋದಕ್ಕೆ ಇವರೇ ಮುಂದೂಡ್ತಾ ಇರುವಂತದ್ದು. ಇವೆಲ್ಲವೂ ಕೂಡ ತಾವು ಕೂಡ ಗಮನಿಸಿದ್ದೀರಿ, ರಾಜ್ಯದ ಜನರು ಕೂಡ ಗಮನಿಸಿದ್ದಾರೆ. ಹಾಗಾಗಿ ಎಲ್ಲಾ ವಿಚಾರಗಳು ಕೂಡ ಸದನದಲ್ಲಿ ಚರ್ಚೆ ಆಗಬೇಕು ಅನ್ನೋ ಅಪೇಕ್ಷೆ ನಮ್ದಿದ್ರೂ ಸಹ ಇದಕ್ಕೆ ಅವಕಾಶವನ್ನ ಮಾಡಿಕೊಡದೇ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೀತಿಯನ್ನ ಖಂಡಿಸಿ ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಮೊದಲನೇದಾಗಿ ನಾಗೇಂದ್ರ ಅವರ ಒಬ್ಬ ಭ್ರಷ್ಟ ಸಚಿವನನ್ನ ಕ್ಯಾಬಿನೆಟ್ ಇಂದ ಕೈ ಬಿಡಬೇಕು, ರಿಸರ್ವೇಶನ್ ಅಲ್ಲಿ ರಾಜ್ಯ ಸರ್ಕಾರ ಹುಡುಗಾಟಿಕೆಯನ್ನ ಮಾಡ್ತಾ ಇದೆ, ಒಬಿಸಿ ರಿಸರ್ವೇಶನ್ ಬಗ್ಗೆ ಸಿದ್ದರಾಮಯ್ಯವರು ಅವತ್ತಿಂದನೂ ಕೂಡ ಬೊಬ್ಬೆ ಹೊಡಿತಾ ಇದ್ರು, ಅದ್ರ ಬಗ್ಗೆನೂ ಕೂಡ ಸ್ಪಷ್ಟ ನಿಲುವನ್ನ ಈ ಮುಖ್ಯಮಂತ್ರಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ವಾಲ್ಮೀಕಿ ಸಮುದಾಯಕ್ಕೆ 3 ಇದ್ದಂತನ 7% ಏರಿಸಿದ್ವಿ ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿನವರು ಇದ್ದಾಗ. ಅದಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮತ್ತೊಂದು ಕಡೆ ಬರ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಉತ್ತರ ಕರ್ನಾಟಕದ ವಿಚಾರಗಳು, ನೀರಾವರಿ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಬೇಕು, 2.5 ಲಕ್ಷ ಹುದ್ದೆಗಳು ನೇಮಕಾತಿ ಆಗದೇನೆ ಏನು ನೆನೆಗುದಿಗೆ ಬಿದ್ದಿದ್ದಾವೆ, ಇದಕ್ಕೆ ರಾಜ್ಯ ಸರ್ಕಾರ ಆದ್ಯತೆಯನ್ನು ನೀಡಬೇಕು, ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ಅದೇ ರೀತಿ ಬಡವರಿಗೆ ಮನೆ ಕೊಡ್ತಕ್ಕಂಥ ವಿಚಾರ ಎಲ್ಲವನ್ನು ತೆಗೆದುಕೊಂಡು ನಾವು ರಾಜ್ಯದ ಜನರ ಮುಂದೆ ಹೋಗಬೇಕು. ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಬಯಲ್ಗೆಳಿಬೇಕು, ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಬೀದಿಗೆಳೆದು ತರ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಬರದ ವಿಚಾರವನ್ನು ಕೂಡ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಏನು 1ನೇ ತಾರೀಕು ಉದ್ಘಾಟನೆ ಆಗ್ತದೆ. ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ, ಅವರು ಪಾದಯಾತ್ರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಮಾರೋಪಕ್ಕೆ ಕೇಂದ್ರ ಸಚಿವರು ಕೂಡ ಬರ್ತಾರೆ. ಅದೇ ರೀತಿ ನಿನ್ನೆ ದಿನ ನಾನು ವಿಪಕ್ಷ ನಾಯಕರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದೇವೆ. ಅವರು ಕೂಡ ಸಮಾರೋಪಕ್ಕೆ ನಾವು ಬರ್ತೇನೆ ಅಂತೇಳಿ ಅವರು ಕೂಡ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ, ಈ ಪಾದಯಾತ್ರೆ ಉದ್ದೇಶ ಈ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಮತ್ತೆ ಯುವಕರ ವಿರೋಧಿ ಮತ್ತು ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ, ಇವರ ಬಣ್ಣವನ್ನ ಬಯಲಿಗೆ ಎಳಿಬೇಕು, ರಾಜ್ಯದ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಭ್ರಷ್ಟ ಸಚಿವರನ್ನ ಕೈ ಬಿಡಬೇಕು. ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಸೆಪ್ಟೆಂಬರ್ 1ನೇ ತಾರೀಕಿಂದ 10 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೇವೆ.